ಆದಿಚುಂಚನಗಿರಿಯ ನಿರ್ಮಲಾನಂದ ಶ್ರೀಗಳನ್ನ ಇವತ್ತು NDA ಅಭ್ಯರ್ಥಿಗಳು ಭೇಟಿಯಾಗಿದ್ದಾರೆ. ಈ ವಿಚಾರ ಈಗ ರಾಜಕೀಯ ಚರ್ಚೆಗೂ ಕೂಡ ಕಾರಣ ಆಗಿದೆ. ಅಂದರೆ DK ಶಿವಕುಮಾರ್ ವರ್ಸಸ್ ಮೈತ್ರಿ ನಾಯಕರು ಅನ್ನುವಂಥ ಪರಿಸ್ಥಿತಿ ಈ ಭೇಟಿಗೆ ಸಂಬಂಧಿಸಿದಂತೆ ಸೃಷ್ಟಿಯಾಗಿದೆ. DKಶಿ ಮತ್ತು ಮೈತ್ರಿ ನಾಯಕರ ನಡುವೆ ವಾಕ್ಸಮರ ನಡೆದಿದೆ. ಒಕ್ಕಲಿಗ CM ಅನ್ನ ಇಳಿಸಿದ್ದು ಇವರೇ. ಆ ಬಗ್ಗೆ ಸ್ವಾಮೀಜಿ ಪ್ರಶ್ನೆ ಕೇಳ್ತಾರಾ? ಪ್ರಶ್ನೆ ಕೇಳುವುದಕ್ಕಾಗತ್ತಾ ಈ ಸ್ವಾಮೀಜಿ ಅವರಿಗೆ ಅನ್ನೋ ಪ್ರಶ್ನೆಯನ್ನು DK ಶಿವಕುಮಾರ್ ಕೇಳಿದ್ದಾರೆ. ಇದು BJP ಮತ್ತು JDS ನಾಯಕರ ಸಿಟ್ಟಿಗೆ ಕಾರಣ ಆಗಿದೆ. ಕುಮಾರಸ್ವಾಮಿ ಅವರು ಮತ್ತು R ಅಶೋಕ್ ಇಬ್ಬರೂ ಕೂಡ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದಡ್ರಲ್ಲ, ಒಕ್ಕಲಿಗರ ಸ್ವಾಮಿಗಳು ದಡ್ರಲ್ಲ ಅಂತ ಆಯ್ತು. ಅವರು ಏನು ದಡ್ರಲ್ಲ, ಬರ್ತಾರೆ, ಆಶೀರ್ವಾದ ಮಾಡ್ತಾರೆ, ವಿಭೂತಿ ಇಡ್ತಾರೆ, ಹಾಕ್ತಾರೆ, ಕಳಿಸ್ತಾರೆ. ಸಮಾಜ ಇದ್ದಲ್ಲ, ಸಮಾಜ ಅವರು ನಮ್ಮ ಪರನೂ ಮಾಡೋದಿಲ್ಲ, ಅವ್ರ ಪರನೂ ಮಾಡೋದಿಲ್ಲ. ನನಗೆ ಗೊತ್ತಿದೆ ಅದು. ಈ ಕಾಂಟ್ ಡೂ ದಟ್ ಬಿಕಾಸ್ ಅದು ಬೇರೆ ಸಂದರ್ಭ. ಜನ ಇದ್ದಾರಲ್ಲ, ಸಮಾಜದ ಜನ, ಅವ್ರು ಗಮನಿಸ್ತಾ ಇದ್ದಾರೆ. ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳೆಲ್ಲ ಹೋಗಿದ್ರು. ನಾನೇ ಹೇಳಿದ್ದೆ, ನೀವೆಲ್ಲ ಹೋಗಿ ಬನ್ನಿ, ನಾನು ಬೇರೆ ಟೂರಲ್ಲಿ ಇರ್ತೀನಿ, ನಾನು ಸಪ್ರೇಟಾಗಿ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಎಲ್ಲ ನಮ್ಮ ಕ್ಯಾಂಡಿಡೇಟ್ಗಳು, ನಮ್ಮ ಮಂತ್ರಿಗಳು ಹೋಗಿದ್ರು. ಅದಕ್ಕೆ ಅವರು BJPಯವ್ರನ್ನೂ ಕರ್ಕೊಂಡು ಹೋಗವ್ರೆ. ಬಟ್ ಅದೇ BJPಯವ್ರನ್ನ ಕೇಳಬೇಕಾಯ್ತಲ್ಲ, BJP ಸ್ವಾಮಿಗಳು ಕೇಳಬೇಕಲ್ಲ, ನಮ್ಮ ಚೀಫ್ ಮಿನಿಸ್ಟರ್ ನೀವು ಇಳಿಸ್ಬಿಟ್ರಲ್ಲ ಅಂತ. ಬಹುಶಃ ಅದು ಕೇಳೋಷ್ಟು ಶಕ್ತಿ ಸ್ವಾಮಿಗಳು ಇದೆಯೋ ಅನ್ನೋ ನನಗೆ ಗೊತ್ತಿಲ್ಲ. BJPಯವರು ಒಕ್ಕಲಿಗನ ಚೀಫ್ ಮಿನಿಸ್ಟರ್ ಇಳಿಸಿದ್ರಲ್ಲ, ಅದು ಕೇಳಬೇಕು. ಯಾರು ಅಲ್ಲಿ ಹೋಗಿದ್ರಲ್ಲ, ಅವರೇ ತಾನೇ ಇಳಿಸಿದ್ದು. ಯಾರು ಸತ್ಯನ ಮುಚ್ಚಕ್ಕಾಗಲ್ವಲ್ಲ. ಆಗ ದೇವೇಗೌಡರು ಏನು ಹೇಳಿದ್ರು, ಅವ್ರ ಮೇಲೆ ಏನು ಹೇಳಿದ್ರು, ಯಡಿಯೂರಪ್ಪನವರು ಕುಮಾರಸ್ವಾಮಿ ಮೇಲೆ, ದೇವೇಗೌಡರ ಮೇಲೆ ಏನು ಹೇಳಿದ್ರು ನನಗೆ ಅಸೆಂಬ್ಲಿಲಿ, ಅವೆಲ್ಲ ಏನು ಯಾವುದನ್ನು ಮುಚ್ಚಿಡೋಕ್ಕಾಗಲ್ವಲ್ಲ. ಎಂತೆಂಥ ಪದಗಳಲ್ಲಿ ನಾವು ಉಪಯೋಗಿಸಿದ್ರು, ಎಲ್ಲ ಪದಗಳನ್ನೆಲ್ಲ ಉಪಯೋಗಿಸಿದ್ರು. ನಾನು ಇವತ್ತವರೆಗೂ ಒಂದಿನ ಆ ಥರ ಪದ ಉಪಯೋಗಿಸಿಲ್ವಲ್ಲ. ನೋಡಿ, ಸ್ವಾಮೀಜಿಯವರ ಮಾತಾಡೋಕ್ಕೆ ಅವ್ರಿಗೆ ನೈತಿಕ ಅಧಿಕಾರ ಇಲ್ಲ. ಅವ್ರಿಗೆ. ಇವ್ರು ಕಷ್ಟದಲ್ಲಿದ್ದಾಗೆಲ್ಲ ಸ್ವಾಮೀಜಿನೇ ಅವ್ರ ಮನೆಗೆ ಹೋಗಿದ್ದು. ಇವ್ರಿಗೆ ತೊಂದರೆ ಆದಾಗ ಸ್ವಾಮೀಜಿ ಅವ್ರ ಮನೆಗೆ ಹೋಗಿದ್ರು ಸಾಂತ್ವನ ಹೇಳೋಕ್ಕೆ. ಆ ಕರುಣೆ ಆದರೂ ಅವ್ರಿಗೆ ಇರಬೇಕು ಅಂತ ಅನಿಸುತ್ತೆ. ಈ ಥರ ಮಠದ ಬಗ್ಗೆ, ಸ್ವಾಮೀಜಿ ಅವ್ರ ಬಗ್ಗೆ ಅಗೌರವಾದಂಥ ಮಾತನ್ನು ಹೇಳುವಂಥದ್ದು ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲ್ಲ. ಅವರಿಂದ ಸಹಾಯ ತೊಗೊಂಡಿದ್ದಾರೆ. ಇವರಿಂದ ಏನು ಸ್ವಾಮೀಜಿಯವ್ರ ಸಹಾಯ ತೊಗೊಂಡಿಲ್ಲ, ಇವರಿಂದ ಅವ್ರು ತೊಗೊಂಡಿರೋದು. ಅದರಿಂದ ಎಚ್ಚರಿಕೆಯಿಂದ ಮಠದ ಬಗ್ಗೆ ಮಾತಾಡಲಿಲ್ಲ. ನಾನು ಎಂದೂ ಸಹ ಅಧಿಕಾರದಲ್ಲಿದ್ದಾಗ, ಅಧಿಕಾರ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮಠದ ಪರಮ ಪೂಜ್ಯ ಸ್ವಾಮೀಜಿಯವರನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಕೆಲಸ ಎಂದೂ ಮಾಡಿಲ್ಲ. ನಾನು ನನಗೆ ಕೊಟ್ಟಂಥ ದೇವರ ಒಂದು ಆಶೀರ್ವಾದ ಏನಿದೆ, ನನಗೆ ಎಲ್ಲಿವರೆಗೆ ಇರಬೇಕು ಅಂತ ಇರ್ತದೆ, ದೇವ್ರು ಕೊಟ್ಟಿರ್ತಕ್ಕಂಥ ಆಶೀರ್ವಾದ ಅದು. ನಾನು ಪರಮ ಪೂಜ್ಯರನ್ನ ಹೆಸರನ್ನ ದುರುಪಯೋಗ ಪಡಿಸ್ಕೊಳ್ಳೋಕೆ ಹೋಗಲಿಲ್ಲ ಎಂದೂ. ಇದನ್ನು ಅವ್ರ ಹತ್ರ ನಾನು ಕಲಿಬೇಕಾಗಿಲ್ಲ. ಮೊನ್ನೆ ಬಂದು ಏನು ನಡೆಸಿದ್ರೆ ಇಲ್ಲಿ ಪರಮ ಪೂಜ್ಯರನ್ನ ಉಪಯೋಗ ಮಾಡ್ಕೊಳ್ಳಿಕ್ಕೆ ಬಂದು ಯಾವ ಥರ ನಡ್ಕೊಂಡು ಹೋದರು. ಪತ್ರಿಕೆಗಳು ಏನು ಹೇಳಿದ್ದಾರೆ, ಜಾತ್ಯತೀತ ಅಂತ ಹೇಳೋರು. ಪ್ರತಿದಿನ ಜಾತಿ ರಾಜಕೀಯನ ಮಾಡ್ತಾ ಇರೋದು ಈ ಕಾಂಗ್ರೆಸ್ನವರು. ಇವ್ರು ಯಾವ ಜಾತ್ಯತೀತ ಇದೆ ಇವರಿಗೆ? ಯಾವ ನೈತಿಕತೆ ಇದೆ ಇವರಿಗೆ ಜಾತ್ಯತೀತ ಬಗ್ಗೆ ಚರ್ಚೆ ಮಾಡೋದಕ್ಕೆ? ಅಂದರೆ ಅದಕ್ಕೆ ನಮ್ಮ ಸಮಾಜದ ಜನಗಳು ಅವ್ರ ಹೇಳಿಕೆಗಳನ್ನು ಗಮನಿಸ್ತಾರೆ. ನಮ್ಮ ಸಮಾಜದ ಜನ ಇದ್ದಾರಲ್ಲ, ದಡ್ಡರೇನಲ್ಲ. ಸ್ವಾಮೀಜಿಯವ್ರು ಯಾಕೆ ಕೇಳಬೇಕು? ಸ್ವಾಮೀಜಿಯವ್ರಿಗೂ ಆ ರಾಜಕಾರಣಕ್ಕೂ ಸಂಬಂಧ ಏನು? ಅವರು ಧಾರ್ಮಿಕವಾಗಿ ನಮ್ಮ ಗುರುಗಳು. ಅವ್ರನ್ನ ರಾಜಕೀಯವಾಗಿ ಯಾಕೆ ನಾವು ದುರ್ಬಳಕೆ ಮಾಡ್ಕೋಬೇಕು? ಇದನ್ನು ನಾನು ಕೇಳ್ತಕ್ಕಂಥದ್ದು. ನಂತರ ಯಾವ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ನಮಗೆಲ್ರಿಗೂ ಗೊತ್ತಿರೋ ವಿಚಾರ. ಪ್ರಾರಂಭಿಕ ಹಂತದಲ್ಲೇ ಅದು ಮುಗ್ರಿಸಿತ್ತು. ಪ್ರಾರಂಭಿಕ ಹಂತದಲ್ಲಿ ಮುಗ್ಗರಿಸ್ಲಿಕ್ಕೆ ಕಾರಣ ಸ್ವಾಮೀಜಿಯವ್ರನ್ನ ಕೇಳಲಿ ಅಂತೇಳಿ ನಮಗೆ ಪ್ರಶ್ನೆ ಮಾಡೋರಲ್ಲ ಮಾನ್ ನಾಯಕರು. ಅವ್ರ ಜೊತೆ ಯಾರು ಕಾಂಗ್ರೆಸ್ ಇನ್ನೊಬ್ಬರು ಪ್ರತಿನಿತ್ಯ ಸಂಘರ್ಷ ನಡೀತಲ್ಲ. ಯಾಕೆ ನಡೀತು ಸಂಘರ್ಷ? ಯಾರಿಗೋಸ್ಕರ ಸಂಘರ್ಷ ನಡೀತವತ್ತು? ಆ ಸತ್ಯ ಹೇಳಬೇಕಲ್ಲ ಜನಕ್ಕೆ. ಯಾತಕ್ಕೋಸ್ಕರವಾಗಿ ಸಂಘರ್ಷ ನಡೀತವ್ರದ್ದು ಅಂತೇಳಿ. ಸಿದ್ದರಾಮಯ್ಯ ಸಿದ್ಧವನದಲ್ಲಿ ಅವ್ರ ಕಾರ್ಯಕರ್ತರ ಜೊತೆ ಚರ್ಚೆ ಮಾಡಿದ್ದು. ಪಾರ್ಲಿಮೆಂಟವರಿಗಷ್ಟೇ ಸರ್ಕಾರ, ಅದಕ್ಕೆಲ್ಲ ಸರ್ಕಾರ ಇರೋದಿಲ್ಲ ಅಂತೇಳಿ ಸಿದ್ಧವನದಲ್ಲಿ ಸರ್ಕಾರ ರಚನೆ ಮಾಡೋದು 3 ತಿಂಗಳಿಗೆ ಹೇಳಿಲ್ವಾ? ಉತ್ತರ ಅಲ್ಲಿದೆ. ನಾನು ಪರಮ ಪೂಜ್ಯ ಸ್ವಾಮೀಜಿಯವ್ರನ್ನ ಕೇಳಬೇಕಾ? ಉತ್ತರ ಕೇಳಬೇಕಾ? ಉತ್ತರ ಅವರೇ ಕೊಟ್ಕೊಂಡವ್ರಲ್ಲ ನಿಮ್ಮ ಮುಖ್ಯಮಂತ್ರಿ.
ಸರ್ಕಾರ ರಚನೆ 5 ವರ್ಷ ನನಗೆ ಅನ್ಕಂಡೀಷನಲ್ ಸಪೋರ್ಟ್ ಕೊಟ್ಬಿಟ್ಟಿದ್ದಾರಂತೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ 5 ವರ್ಷ. ಅದಕ್ಕೆ ಅಲ್ವಾ ಸಿದ್ಧವಂತಲ್ಲಿ ನಡೆದಿದ್ದು, ಸಿದ್ಧ ಔಷಧ ಹರಿದಿದ್ದು. ಅವ್ರನ್ನ ಕೇಳಿದ್ರೆ ಹೇಳ್ತಾರಪ್ಪ ಅವರಿಗೆ. ಪಕ್ಕದಲ್ಲಿ ದಿನ ಏನು ಕಿವಿಗೆ ಒಬ್ರಿಗೊಬ್ಬರು ಕೊಟ್ಕೊಂಡು ಕೇಳ್ತಾ ಕೂತಿರ್ತೀರಿ ಟಿ ವಿಲಿ ನೋಡಿದೆ. ಅವ್ರನ್ನೇ ಕೇಳಿದ್ರೆ ಉತ್ತರ ಕೊಡಲ್ವಾ? ಪರಪೂಜ ಸ್ವಾಮೀಜಿ ಅವ್ರನ್ನ ಇದು ಕೇಳಿತೀರ? ಅವ್ರ ಮೈತ್ರಿ ತುಂಬ ಚೆನ್ನಾಗಿತ್ತಂತ ಅವ್ರ ಜೊತೆ ನಾವು ಮಾಡಿದ್ದು. ಆಗೇನಾಯ್ತಿತ್ತಂತ ಹೇಳಿ ಅವ್ರ ಜೊತೆ ಇದ್ನಲ್ಲ ನಾನು. ನನ್ನನ್ನು ನೋಡಿದ್ರೆ ಪಾಪ ಅನ್ನಿಸ್ತದ? ಬೇಡ, ನನ್ನಿಂದ ನೋಡಿ ಪಾಪ ಅನ್ಸ್ಕೊಳ್ಳೋದು ಬೇಗ. ನನಗೆ ಅವರಿಂದ ಪಾಪ ಅನ್ನಿಸ್ಕೊಳ್ಳೋದು ಬೇಡ. ನನಗೆ ಪಾಪ ಅನ್ನೋರು ಭಾಳ ಜನ ಅವ್ರೆ, ಕೋಟ್ಯಾಂತರ ಜನ ಈ ರಾಜ್ಯದಲ್ಲಿ ಅವ್ರೆ. ಅಂಥವ್ರಿಂದ ಪಾಪ ಪರಿಸ್ಥಿತಿ ನಾನು ಅವರಿಂದ ಹೇಳಿಸ್ಕೊಳ್ಳೋದು ಬೇಕಾಗಿಲ್ಲ. ನಾನು 28 ಕ್ಷೇತ್ರದಲ್ಲೂ 4 ಅಲ್ಲ 20, ನಾವು 4 ಕ್ಷೇತ್ರದಲ್ಲಿ JDS ನಿಂತ ಇಲ್ವಲ್ಲ. ಮಂಜುನಾಥ್ ಅವ್ರನ್ನೂ ಸೇರಿಸಿ ನಮ್ಮ 3 ಅಭ್ಯರ್ಥಿಗಳನ್ನು ಸೇರಿಸಿ 28ಕ್ಕೆ 28 ಸ್ಥಾನ ಗೆಲ್ತೀವಿ ಅಂತ ಅವ್ರು ಹೇಳಿರೋದು. 4 ಕ್ಷೇತ್ರಕ್ಕೆ ಸೀಮಿತ ಆಗಲ್ಲ ಅಂತ ಅವ್ರು ಹೇಳಿರೋದು. ಬಹುಶಃ ಅವ್ರು ತಪ್ಪಾಗೆಲ್ಲ ಮಾತನಾಡಬೇಕಾದ್ರೆ ಬಾಯಿ ತಪ್ಪು ಹೇಳಿದ್ದಾರೆ. JDSನ 3, 25 BJP ಅಭ್ಯರ್ಥಿಗಳು ಗೆಲ್ತಾರೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಹೋಗಿ ಬಾಯಿ ತಪ್ಪಿ 4 ಗೆಲ್ಲಲ್ಲ ಅಂತ ಹೇಳ್ಕೊಂಡು ಅವ್ರ ಪರಿಸ್ಥಿತಿ ಇರೋದು ಹೇಳ್ಕೊಂಡ್ರೆ. ಇಲ್ಲಪ್ಪ, ನಾನು ಬಿಡದಿಗೆ ಹೋಗ್ತಾ ಇಲ್ಲ. ಈಗ ಇಲ್ಲೇ ಮೀಟಿಂಗ್ ಮುಗಿಸ್ಕೊಂಡಾಯ್ತು, ಚರ್ಚೆ ನಡೆಸ್ತಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.